ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಇವತ್ತು ಜಯಂತ್ಯೋತ್ಸವ ಹಾಗೆ ಗುರುವಂದನಾ ಕಾರ್ಯಕ್ರಮ ಸಿದ್ಧತೆಗಳು ಯಾವ ರೀತಿಯಾಗಿದೆ, ಅದರ ಜೊತೆಯಲ್ಲಿ ಭದ್ರತೆ, ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋದ್ರಿಂದ ಯಾವ ರೀತಿಯಲ್ಲಿ ಭದ್ರತೆ ಒದಗಿಸಲಾಗಿದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 119ನೇ ಜನ್ಮದಿನೋತ್ಸವ ಹಾಗೂ ಅಭಿನಂದನಾ ಮಹೋತ್ಸವವನ್ನು ಕೂಡ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮು ಅವರು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಶ್ರೀಮಠದಲ್ಲಿ ಇವತ್ತು ಹಬ್ಬದ ಒಂದು ಸಡಗರವೇ ಕೂಡ ಮೂಡಿದೆ ಅಂತಲೂ ಕೂಡ ಹೇಳ್ಬೋದು. ನಾನಿವಾಗ ಸಿದ್ಧಗಂಗಾ ಮಠದಲ್ಲಿ ಇರತಕ್ಕಂಥ ಶ್ರೀಗಳ ಗದ್ದಿಗೆ ಬಳಿ ಇರತಕ್ಕಂಥ ದೃಶ್ಯ ಗಮನಿಸಬಹುದು. ಬೆಳಗ್ಗಿಂದಲೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ಶ್ರೀಗಳ ಗದ್ದಿಗೆ ಒಂದು ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗ ದೃಶ್ಯ ಗಮನಿಸಬಹುದು. ಈಗಾಗಲೇ ಭಕ್ತರುಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಸರತಿ ಲೈನಲ್ಲಿ ಕೂಡ ನಿಂತಿರ್ತಕ್ಕಂಥದ್ದು. ಒಬ್ಬೊಬ್ಬರಾಗಿ ಬಂದು ಶ್ರೀಗಳ ಒಂದು ಗದ್ದಿಗೆ ಒಂದು ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಈ ಒಂದು ಗದ್ದಿಗೆಯಲ್ಲಿ ಕೂಡ ಸಿದ್ಧಲಿಂಗ ಶ್ರೀಗಳ ಒಂದು ನೇತೃತ್ವದಲ್ಲಿ ಅರಗುರು ಚರಣರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಇಲ್ಲಿ ಪೂಜಾ ಪುರಸ್ಕಾರಗಳು ಕೂಡ ನಡೆದಿರ್ತಕ್ಕಂಥದ್ದು. ರುದ್ರಾಭಿಷೇಕ ಆಗಿರ್ಬೋದು, ಬಿಲ್ವಾರ್ಚನೆ ಆಗಿರ್ಬೋದು, ಈ ರೀತಿಯಾಗಿ ವಿಶೇಷ ಪೂಜೆಗಳು ಕೂಡ ಇಲ್ಲಿ ನಡೆದಿರ್ತಕ್ಕಂಥ. ಅದೇ ರೀತಿಯಾಗಿ ಶ್ರೀಗಳ ಗದ್ದಿಗೆ ಇದೆ, ಆ ಗದ್ದಿಗೆಯನ್ನು ಕೂಡ ವಿವಿಧ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಏನು ವಿವಿಧ ಹೂಗಳಿಂದ ಯಾವ ರೀತಿಯಾಗಿ ಶ್ರೀಗಳ ಒಂದು ಗದ್ದಿಗೆಯನ್ನು ಕೂಡ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ಇಲ್ಲೂ ಕೂಡ ಅಂದರೆ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ಬರ್ತಾ ಇರ್ತಕ್ಕಂಥ. ಅದರ ಜೊತೆಗೆ ಏನು ಶ್ರೀಗಳ ಒಂದು ಗದ್ದಿಗೆಯಿಂದ ಅದೆಲ್ಲವನ್ನೂ ಕೂಡ ಮುಂದೆ ವಿವಿಧ ಹೂಗಳಿಂದಲೂ ಕೂಡ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಮ್ಮ ಕ್ಯಾಮರಾಮನ್ ರಾಕೇಶ್ ಅವರು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಇಲ್ಲಿ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುಮಾರು 1600ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥ. ಅದರ ಜೊತೆಗೆ ಈಗ ಏನು ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಶ್ರೀಗಳ ಒಂದು ಪುತ್ಥಳಿಯನ್ನು ಅಂದರೆ ರುದ್ರಾಕ್ಷಿ ಮಂಟಪ ಏನಿದೆ, ಆ ಒಂದು ರುದ್ರಾಕ್ಷಿ ಮಂಟಪದಲ್ಲಿ ಇಟ್ಟು ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ. ವಿವಿಧ ಕಲಾ ತಂಡಗಳಿಂದ ಇದೇ ಒಂದು ಶ್ರೀಮಠದ ಒಂದು ಆವರಣದಲ್ಲಿ ಮೆರವಣಿಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈಗ ದೃಶ್ಯಗಳ ಗಮನಿಸಬಹುದು. ಈಗಾಗಲೇ ರುದ್ರಾಕ್ಷಿ ಮಂಟಪವನ್ನು ಕೂಡ ವಿವಿಧ ಹೂಗಳಿಂದ ಅಲಂಕಾರ ಮಾಡುವಂಥ ಕೆಲಸವನ್ನು ಕೂಡ ಶ್ರೀಮಠದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಶ್ರೀಗಳ ಬೆಳ್ಳಿ ಪುತ್ಥಳಿಯನ್ನು ಕೂಡ ಆ ಒಂದು ರುದ್ರಾಕ್ಷಿ ಮಂಟಪದಲ್ಲಿ ಇಟ್ಟು ಮೆರವಣಿಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಏನು ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋದು ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರ್ತಕ್ಕಂಥ. ಹಾಗಾಗಿ ಪೊಲೀಸರು ಕೂಡ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಮತ್ತೆ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಈ ರೀತಿಯಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಭಕ್ತರು ಕೂಡ ಬರೋದ್ರಿಂದ ಇಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲವನ್ನು ಕೂಡ ಹಾಕಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ಸುಮಾರು 1600ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಮಾಡಿರ್ತಕ್ಕಂಥ. ಅದರ ಜೊತೆಗೆ ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಕೂಡ ನಡೀತಕ್ಕಂಥದ್ದು. ಅಂದರೆ ಶ್ರೀಮಠದಲ್ಲಿರ್ತಕ್ಕಂಥ ಶ್ರೀ ಗೋಸಲ ಸಿದ್ದೇಶ್ವರ ವೇದಿಕೆ ಇದೆ. ಈ ಒಂದು ವೇದಿಕೆಯಲ್ಲಿಯೇ ಒಂದು ಕಾರ್ಯಕ್ರಮ ಕೂಡ ಇರತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮು ಅವರು ಕೂಡ ಆಗಮಿಸ್ತಾರೆ. ಅವ್ರ ಜೊತೆಗೆ ಅವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆಗಿರ್ಬೋದು, ಮತ್ತೆ ಕೇಂದ್ರ ಸಚಿವ ವಿ ಸೋಮಣ್ಣ, ಮತ್ತೆ ಪ್ರಹ್ಲಾದ್ ಜೋಶಿ, ಮತ್ತೆ ಗೃಹ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೆ ಎಂ ಬಿ ಪಾಟೀಲ್, ಮತ್ತೆ ಲಕ್ಷ್ಮೀ ಬಾಳ್ಕರ್, ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರಂತ ಜ್ಯೋತಿ ಗಣೇಶ್ವರ್ ಆಗಿರ್ಬೋದು, ಮತ್ತೆ ಸುರೇಶ್ ಗೌಡ್ ಎಲ್ಲರೂ ಕೂಡ ಸೇರಿದಂತೆ ಜನ ಕೂಡ ಎಲ್ಲರೂ ಕೂಡ ಸಾಥನ್ನು ಕೂಡ ಕೊಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಏನು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕೂಡ ಬೆಳಗ್ಗಿಂದ ಉಪಚಾರ ಮತ್ತೆ ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಮಠದಲ್ಲಿ ಹಬ್ಬದ ಒಂದು ವಾತಾವರಣ ಮೂಡಿದೆ ಅಂತಲೇ ಕೂಡ ಹೇಳ್ಬೋದು. ಅಶ್ವಿನಿ. ಆಲ್ ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಇವತ್ತು ಜಯಂತ್ಯೋತ್ಸವ ಹಾಗೆ ಗುರುವಂದನಾ ಕಾರ್ಯಕ್ರಮ ಸಿದ್ಧತೆಗಳು ಯಾವ ರೀತಿಯಾಗಿದೆ, ಅದರ ಜೊತೆಯಲ್ಲಿ ಭದ್ರತೆ, ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋದ್ರಿಂದ ಯಾವ ರೀತಿಯಲ್ಲಿ ಭದ್ರತೆ ಒದಗಿಸಲಾಗಿದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 119ನೇ ಜನ್ಮದಿನೋತ್ಸವ ಹಾಗೂ ಅಭಿನಂದನಾ ಮಹೋತ್ಸವವನ್ನು ಕೂಡ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮು ಅವರು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಶ್ರೀಮಠದಲ್ಲಿ ಇವತ್ತು ಹಬ್ಬದ ಒಂದು ಸಡಗರವೇ ಕೂಡ ಮೂಡಿದೆ ಅಂತಲೂ ಕೂಡ ಹೇಳ್ಬೋದು. ನಾನಿವಾಗ ಸಿದ್ಧಗಂಗಾ ಮಠದಲ್ಲಿ ಇರತಕ್ಕಂಥ ಶ್ರೀಗಳ ಗದ್ದಿಗೆ ಬಳಿ ಇರತಕ್ಕಂಥ ದೃಶ್ಯ ಗಮನಿಸಬಹುದು. ಬೆಳಗ್ಗಿಂದಲೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಬಂದು ಶ್ರೀಗಳ ಗದ್ದಿಗೆ ಒಂದು ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ
ದೃಶ್ಯಗಳು ಗಮನಿಸಬಹುದು. ಈಗಾಗಲೇ ಭಕ್ತರುಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಸರತಿ ಲೈನಲ್ಲಿ ಕೂಡ ನಿಂತಿರ್ತಕ್ಕಂಥದ್ದು. ಒಬ್ಬೊಬ್ಬರಾಗಿ ಬಂದು ಶ್ರೀಗಳ ಒಂದು ಗದ್ದಿಗೆ ಒಂದು ದರ್ಶನವನ್ನು ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಈ ಒಂದು ಗದ್ದಿಗೆಯಲ್ಲಿ ಕೂಡ ಸಿದ್ಧಲಿಂಗ ಶ್ರೀಗಳ ಒಂದು ನೇತೃತ್ವದಲ್ಲಿ ಅರಗುರು ಚರಣರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಇಲ್ಲಿ ಪೂಜಾ ಪುರಸ್ಕಾರಗಳು ಕೂಡ ನಡೆದಿರ್ತಕ್ಕಂಥದ್ದು. ರುದ್ರಾಭಿಷೇಕ ಆಗಿರ್ಬೋದು, ಬಿಲ್ವಾರ್ಚನೆ ಆಗಿರ್ಬೋದು, ಈ ರೀತಿಯಾಗಿ ವಿಶೇಷ ಪೂಜೆಗಳು ಕೂಡ ಇಲ್ಲಿ ನಡೆದಿರ್ತಕ್ಕಂಥ. ಅದೇ ರೀತಿಯಾಗಿ ಶ್ರೀಗಳ ಗದ್ದಿಗೆಯಿಂದ ಆ ಗದ್ದಿಗೆಯನ್ನು ಕೂಡ ವಿವಿಧ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ಏನು ವಿವಿಧ ಹೂಗಳಿಂದ ಯಾವ ರೀತಿಯಾಗಿ ಶ್ರೀಗಳ ಒಂದು ಗದ್ದಿಗೆಯನ್ನು ಕೂಡ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ಇಲ್ಲೂ ಕೂಡ ಅಂದರೆ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ಬರ್ತಾ ಇರ್ತಕ್ಕಂಥ. ಅದರ ಜೊತೆಗೆ ಏನು ಶ್ರೀಗಳ ಒಂದು ಗದ್ದಿಗೆಯಿಂದ ಅದೆಲ್ಲವನ್ನು ಕೂಡ ಮುಂದೆ ವಿವಿಧ ಹೂಗಳಿಂದಲೂ ಕೂಡ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಮ್ಮ ಕ್ಯಾಮರಾಮನ್ ರಾಕೇಶ್ ಅವರು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಇಲ್ಲಿ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪೊಲೀಸ್ ಭದ್ರತೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುಮಾರು 1600ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥ. ಅದರ ಜೊತೆಗೆ ಈಗ ಏನು ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಶ್ರೀಗಳ ಒಂದು ಪುತ್ಥಳಿಯನ್ನು ಅಂದರೆ ರುದ್ರಾಕ್ಷಿ ಮಂಟಪ ಏನಿದೆ ಆ ಒಂದು ರುದ್ರಾಕ್ಷಿ ಮಂಟಪದಲ್ಲಿ ಇಟ್ಟು ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ. ವಿವಿಧ ಕಲಾ ತಂಡಗಳಿಂದ ಇದೇ ಒಂದು ಶ್ರೀಮಠದ ಒಂದು ಆವರಣದಲ್ಲಿ ಮೆರವಣಿಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈಗ ದೃಶ್ಯಗಳ ಗಮನಿಸಬಹುದು. ಈಗಾಗಲೇ ರುದ್ರಾಕ್ಷಿ ಮಂಟಪವನ್ನು ಕೂಡ ವಿವಿಧ ಹೂಗಳಿಂದ ಅಲಂಕಾರ ಮಾಡುವಂಥ ಕೆಲಸವನ್ನು ಕೂಡ ಶ್ರೀಮಠದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಶ್ರೀಗಳ ಬೆಳ್ಳಿ ಪುತ್ಥಳಿಯನ್ನು ಕೂಡ ಆ ಒಂದು ರುದ್ರಾಕ್ಷಿ ಮಂಟಪದಲ್ಲಿ ಇಟ್ಟು ಮೆರವಣಿಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಏನು ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋದು ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರತಕ್ಕಂಥ. ಹಾಗಾಗಿ ಪೊಲೀಸರು ಕೂಡ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಮತ್ತು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಈ ರೀತಿಯಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಭಕ್ತರು ಕೂಡ ಬರೋದ್ರಿಂದ ಇಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲವನ್ನು ಕೂಡ ಹಾಕಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ಸುಮಾರು 1600ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಮಾಡಿರ್ತಕ್ಕಂಥ. ಅದರ ಜೊತೆಗೆ ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಕೂಡ ನಡೀತಕ್ಕಂಥದ್ದು. ಅಂದರೆ ಶ್ರೀಮಠದಲ್ಲಿರ್ತಕ್ಕಂಥ ಶ್ರೀ ಗೋಸಲ ಸಿದ್ದೇಶ್ವರ ವೇದಿಕೆ ಇದೆ. ಈ ಒಂದು ವೇದಿಕೆಯಲ್ಲಿಯೇ ಒಂದು ಕಾರ್ಯಕ್ರಮ ಕೂಡ ಇರತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳಂತ ದ್ರೌಪದಿ ಮುರ್ಮು ಅವರು ಕೂಡ ಆಗಮಿಸ್ತಾರೆ. ಅವ್ರ ಜೊತೆಗೆ ಅವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆಗಿರ್ಬೋದು, ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ, ಮತ್ತು ಪ್ರಹ್ಲಾದ್ ಜೋಶಿ, ಮತ್ತು ಗೃಹ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತು MB ಪಾಟೀಲ್, ಮತ್ತು ಲಕ್ಷ್ಮೀ ಬಾಳ್ಕರ್, ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಂತ ಜ್ಯೋತಿ ಗಣೇಶ್ವರ ಆಗಿರ್ಬೋದು, ಮತ್ತು ಸುರೇಶ್ ಗೌಡ್ ಎಲ್ಲರೂ ಕೂಡ ಸೇರಿದಂತೆ ಜನ ಕೂಡ ಎಲ್ಲರೂ ಕೂಡ ಸಾಥನ್ನು ಕೂಡ ಕೊಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಏನು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇನರು ಎಲ್ಲರೂ ಕೂಡ ಬೆಳಗ್ಗಿಂದ ಉಪಚಾರ ಮತ್ತು ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಮಠದಲ್ಲಿ ಹಬ್ಬದ ಒಂದು ವಾತಾವರಣ ಮೂಡಿದೆ ಅಂತಲೇ ಕೂಡ ಹೇಳ್ಬೋದು. ಅಶ್ವಿನಿ. ಆಲ್ ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.